ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1 kg ಬಾಂಗಡೆ ಮೀನನ್ನು ತೊಗೊಂಡಿನಿ ರೀ. ಇವತ್ತು ಇದು ಒಳ್ಳೆ ಒಂದು ಹೋಟೆಲ್ದಾಗೆ ಯಾವ ಥರ ಮಾಡ್ತಾರೆ ನೋಡಿರಿ, ಆ ಥರ ಫಿಶ್ ಫ್ರೈಯನ್ನು ಮಾಡೋಣ ರೀ. ತುಂಬ ಸುಲಭವಾಗಿ ಮನೆಯಲ್ಲೇ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಇಲ್ಲಿ ನಾವು ಸ್ವಲ್ಪನೇ ತವಾನ ಇಟ್ಕೊಂಡಿದ್ದೇನೆ ರೀ. ಇಲ್ಲಿ ನಾನು ಸ್ವಲ್ಪನೇ ನೋಡ್ಬೋದು, ಸ್ವಲ್ಪ ಮೆಂತ್ಯ, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, 1/4 ಟೀ ಸ್ಪೂನು ಮೆಂತ್ಯ ರೀ, ಜೀರಿಗೆ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಸಿಡಿತಾ ಇದೆ ಜೀರಿಗೆ ಮತ್ತು ಕಾಳು ಮೆಣಸು ಮೆಂತ್ಯ. ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ಇಲ್ಲಿ ನಾನು ಸ್ವಲ್ಪನೇ ಒಂದು 6 ರಿಂದ 7 ಮೆಣಸಿನ್ಕಾಯನ್ನು ಈ ಸತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದರೊಳಗೆ ಹಾಕೋತಾ ಇದ್ದೀನಿ. ಇದು ಮೀನು ನೋಡ್ರಿ, ನಾನು ಒಂದು ಅರ್ಧ ಗಂಟೆ ಆಯಿತು ಒಂದು ಲಿಂಬೆಹಣ್ಣು, ಅರಿಶಿನ ಮತ್ತು ಉಪ್ಪು ಹಾಕಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿ ಕಡಿಮೆ ಇರಲಿ, ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ರೀ. ಈಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ನಮ್ಮದು ಬ್ಯಾಡಗಿ ಮೆಣಸು, ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು ರೀ. ನಾನು ಕಲರ್ಗಂತ ಹೇಳ್ಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ತುಂಬ ಟೇಸ್ಟ್ ಆಗುತ್ತೆ ರೀ. ಇವಾಗ ಇದಕ್ಕೆ ನೋಡಿರಿ, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸ್ಬಿಟ್ಟು ರಸವನ್ನು ತೆಗೆದಿಟ್ಕೊಂಡಿದ್ದೀನಿ ರೀ. ಇವಾಗ ಈ ಹುಣಸೆ ಹಣ್ಣಿನ ರಸ ಇದಕ್ಕೆ ಹಾಕ್ಕೊಳ್ಳೋಣ ರೀ. ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಮೀನಿಗೆ ಆವಾಗಲೇ ಸ್ವಲ್ಪ ಉಪ್ಪನ್ನು ಮತ್ತು ಲಿಂಬೆ ರಸ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕೊಳ್ಳೋಣ. ಇವಾಗ ನೋಡಿರಿ, ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ನೈಸ್ ಹಾಕಿ. ಇದನ್ನು ಮುಚ್ಚಳವನ್ನು ಮುಚ್ಚಿ ಇವಾಗ ನೋಡಿರಿ, ನಮ್ಮದು ಇದನ್ನು ನಾನು ಮಸಾಲವನ್ನು ಈ ಥರ ನೈಸ್ ಹಾಕಿನೇ ಮಾಡ್ಕೊಂಡೇ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಮಸಾಲವನ್ನು ಇದಕ್ಕೇ ಹಾಕ್ಕೊಂಡು ಹಚ್ಕೋತಾ ಇದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪನೇ ಇದು ಬ್ಯಾಡಗಿ ಮೆಣಸಿನ್ಕಾಯ್ದು ಚಿಲ್ಲಿ ಪುಡಿ ಯಾವುದಾದ್ರೂ ತೊಗೋಬೋದು ರೀ. ಇದು ಸ್ವಲ್ಪ ಕಲರಿಗೆ ಅಂತ ಹಾಕ್ಕೊಂಡಿದ್ದೀನಿ, ಇದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಒಂದು ಸ್ವಲ್ಪನೇ ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಬರ್ತದೆ ನೋಡಿರಿ, ಯಾವುದಾದ್ರೂ ಹಾಕ್ಕೋಬೋದು. ನಾನು ಇದಕ್ಕೆ ಒಂದು ಸ್ವಲ್ಪನೇ ಬೆರೆಸ್ಕೊಂಡಿದ್ದೀನಿ, ಸ್ವಲ್ಪ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ರೀ. ಇದ್ರೊಟ್ಟಿಗೆ ಇದು ಮ್ಯಾರಿನೇಟ್ ಮಾಡಿ ಒಂದು ಟೈಮ್ ಇತ್ತು ಅಂದರೆ 1 ಅವರ್ ಇಡ್ಬೋದು ರೀ. ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಒಳಗೆ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಮ್ಯಾರಿನೇಟ್. ಇವಾಗ ನೋಡ್ರಿ, ಮ್ಯಾರಿನೇಟ್ ಮಾಡಿ ನಾನು ಇದನ್ನು ಫಿಶನ್ನು ಇಟ್ಕೊಂಡಿದ್ದೇನೆ. ಈಗ ಒಂದು 1/2 ಅವರ್ ಬಿಟ್ಕೊಂಡು ಇದನ್ನು ಮಾಡೋಣ ರೀ. ಇದಕ್ಕೆ ನೋಡಿರಿ, ಒಂದು 2 ಟೇಬಲ್ ಸ್ಪೂನ್ ಆಯಿಲು ಹಾಕೋಣ. ಅಂದರೆ ಸ್ವಲ್ಪ ಇದು ಆಯಿಲ್ ಹಾಕಿದ್ರೆ ಸ್ವಲ್ಪ ಇದು ಚೆನ್ನಾಗಿ ಖಾರ ಉಪ್ಪು ಹಿಡಿತದೆ ರೀ. ಸ್ವಲ್ಪ ಇದು ಆಯಿಲು ಹಾಕೋದು ಆಪ್ಷನ್ನು, ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಆಯಿಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇದಕ್ಕೆಲ್ಲ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊತೀನಿ ರೀ. ನಾನು ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ನಮ್ಮದು ಮೀನು ಫ್ರೈ ಮಾಡಿದ್ದೇವೆ ನೋಡಿರಿ, ಇದು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ ನೋಡಿರಿ, ಇದನ್ನು ತೊಗೋತಾ ಇದ್ದೀನಿ. ಇವಾಗ ನಮ್ಮದು ಸ್ವಲ್ಪ ಆಯಿಲು ಬಿಸಿ ಆಗಿದೆ ರೀ. ನಾವು ಮಾಡಿಟ್ಕೊಂಡಂತಹ ಮೀನನ್ನು ಇಟ್ಕೊಳ್ಳೋಣ. ಒಂದು ಇಟ್ಕೊಳ್ಳೋಣ ರೀ. ತುಂಬ ಈಸಿಯಾಗಿ ಮಾಡುವಂಥದ್ದು ರೀ, ಹೊರಗಡೆದು ಪುಡಿ ಏನು ಹಾಕೋಂಗಿಲ್ಲ, ಮನೆಯಲ್ಲೇ ಈ ಥರನೇ ಮಾಡಿ ಇಟ್ಕೋಬೋದು. ಇವಾಗ ನಾನು ಇಷ್ಟು ಒಂದು 5-6 ಮೀನನ್ನು ಹಾಕ್ಕೊಂಡಿದ್ದೀನಿ ರೀ. ಇದು ಸ್ವಲ್ಪನೇ ಮೀಡಿಯಮ್ ಫ್ಲೇಮ್ನಲ್ಲೇ ಅಂದರೆ ಸ್ಲೋ ಫ್ಲೇಮ್ನಲ್ಲೇ ಇರಬೇಕು ರೀ. ಇದ್ರ ಮೇಲೆ ಸ್ವಲ್ಪನೇ ನಾವು ಮುಚ್ಚಂಬ್ರಿ. ಇದು ಆಪ್ಷನ್, ಮುಚ್ಚಿದ್ರೆ ಮುಚ್ಬೋದು, ಇಲ್ಲಾಂದರೆ ಹಾಗೇ ಮಾಡ್ಬೋದು. ಇವಾಗ ನಮ್ಮದು ಸ್ವಲ್ಪನೇ ತೆಗೆದು ನೋಡೋಣ ರೀ, ಅಂದರೆ ಒಂದು ಸೈಡು ಫ್ರೈ ಆಗಿರುತ್ತೆ ರೀ. ಇದಕ್ಕೆ ನಾವು ಈ ಥರನೇ ಫಸ್ಟಿಗೆ ಹಾಕ್ಕೊಂಡಿದ್ದೇವೆ ನೋಡಿರಿ, ಇದನ್ನು ಈ ಥರನೇ ತೆಗೆದು ನೋಡೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಮೀನು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡ್ಬೋದು ರೀ, ನಾನು ಮೀನೆಲ್ಲವನ್ನು ಈ ಸರ್ತಿನೇ ಈ ಥರನೇ ತಿರುಗಿ ಹಾಕ್ಕೊಂಡಿದ್ದೇನೆ. ಈ ಕಡೆನೂ ನಾವು ಸ್ವಲ್ಪ ತುಂಬ ಹೈ ಫ್ಲೇಮ್ ಬೇಡ, ಸ್ವಲ್ಪನೇ ಫ್ಲೇಮು ಜಾಸ್ತಿ ಮಾಡಿ ಈ ಥರನೇ ಹಾಕ್ಕೊಂಡು ಇಟ್ಕೊಳ್ಳೋಣ ರೀ. ಇನ್ನೊಂದು 1 ನಿಮಿಷ 1.5 ನಿಮಿಷಗಳ ಕಾಲ ಇದನ್ನು
ಈ ಥರನೇ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು. ನಮ್ಮದು ಮೀನನ್ನು ಹಾಕೊಂಡ್ರಿ. ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಈ ಥರನೇ ಸ್ಪ್ರೆಡ್ಡು ಮಾಡ್ಕೊತಿದ್ದೀನಿ ರೀ. ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ನಾನು ಒಂದೊಂದನೇ ಮೀನನ್ನು ಇದ್ರ ಮೇಲೆ ಬಿಡ್ತಾಯಿದ್ದೀನಿ ರೀ. ಇದು ನಾನ್ ಸ್ಟಿಕ್ ಇದೆ ರೀ, ಹಾಗಾಗಿ ಸ್ವಲ್ಪ ಆಯಿಲ್ ಆದ್ರೂ ಸಾಕು. ಯಾರು ಮಾಡ್ಕೊಳ್ಳೋರು ಡೈರೆಕ್ಟು ಆಯಿಲಲ್ಲೇ ಬಿಟ್ಟು ಮಾಡ್ಕೋಬೋದು. ಇದು ಈ ಥರನೇ ಇವಾಗ ನಮ್ಮದು ಅಷ್ಟು ಮೀನನ್ನು ಹಾಕ್ಕೊಂಡಿದ್ದೀನಿ ರೀ ನಾನು. ಇವಾಗ ನೋಡ್ಬೋದು ರೀ ನಮ್ಮದು ಮೀನು ಒಂದೊಂದೇ ನಾವು ತೆಗೆದು ಹಾಕೋಣ. ಅಂದರೆ ಸ್ವಲ್ಪ ಬೇಗನೆ ಇದು ಬೇಯಿಸ್ರಿ. ನೋಡ್ಬೋದು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ರೀ. ಇದಕ್ಕೇನು ಫಿಶ್ ಫ್ರೈ ಮಸಾಲ ಅದು ಏನು ಹಾಕೋದೇನು ಬೇಕಾಗಿಲ್ಲ ರೀ. ನಿಮಗೆ ಬೇಕಿದ್ದರೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಇರಲಿಕ್ಕೆ ಮೈದಾ ಇದು ಗೋಧಿ ಹಿಟ್ಟು ಹಾಕ್ಬೋದು, ಇದು ಅಕ್ಕಿ ಹಿಟ್ಟು ಹಾಕ್ಬೋದು. ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ. ಇವಾಗ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನಮ್ಮದು ಇದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಎಲ್ಲವನ್ನ ಮೀನು ಈ ಥರನೇ ತೆಗೆದು ಇಟ್ಕೊಂಡಿದ್ದೇನೆ. ತುಂಬ ನಮ್ಮದು ಎಲ್ಲ ಮೀನು ಫ್ರೈ ಆಗಿದೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.